ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್. ದುಷ್ಟಬುದ್ಧಿ ತನ್ನ ಕಾರ್ಯವನ್ನು ಯೋಜಿತಗೊಳಿಸುವುದಕ್ಕೋಸ್ಕರ ಹೊರಟಿದ್ದಾನೆ. 6 ಯೋಜನ ದೂರ ಇದ್ದಂತಹ ಚಂದನಾವತಿಗೆ ಬರ್ತಾನೆ. ಅಲ್ಲಿನ ರಾಜನಾಗಿರ್ತಕ್ಕಂಥ ಕುಳಿಂದ ಇವನನ್ನು ಗೌರವದಿಂದ ಎದುರುಗೊಂಡು ಸತ್ಕರಿಸಿ ಮಹಾವೈಭವದಿಂದ ಮೆರವಣಿಗೆಯಲ್ಲಿ ಚಂದನಾವತಿಗೆ ಕರ್ಕೊಂಡು ಹೋಗ್ತಾನೆ. ರಿಪು ಮಥನ ಕೇಳೋ ಕುಳಿಂದಂ ಬಹಳ ವೈಭವದಳುಪಚರಿಸಿ ತನ್ನ ನಂದನ ಚಂದ್ರಹಾಸನಂ ವಿಪುಲ ಪರಿತೋಷದಿಂದ ಒಡೆಯಂಗೆ ಕಾಣಿಕೆಯ ನಿಡಿಸಿ ಕಾಣಿಸಿದ ಬಳಿಕ ವಿಪಿನದೊಳ್ ತನಗೆ ಈ ಕುಮಾರಕಂ ಮುಂಗೈದ ತಪದ ಫಲದಿಂ ತಾನೆ ದೊರಕೊಂಡನೋ. ಈತನಂ ಕೃಪೆಯಿಂದ ನೀವೇ ಪಾಲಿಸಬೇಳ್ಪುದು ಎಂದು ನಿಜಪತಿಗೆ ಕೈ ವರ್ತಿಸಿದನು. ಕುಳಿಂದ ಮಹಾ ಸಂತಸದಿಂದ ಸಂಭ್ರಮದಿಂದ ತನ್ನ ಮಗ ಚಂದ್ರಹಾಸನನ್ನು ಕರೆದು ಅವನಿಗೆ ಕಾಣಿಕೆಯನ್ನು ಕೊಡಿಸಿ ಅವನನ್ನು ಪರಿಚಯ ಮಾಡಿಕೊಡ್ತಾನೆ. ಎಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾನಪ್ಪ ಅಂತಂದರೆ, ಆ ಬಾಲಕನು ನನಗೆ ಕಾಡಿನಲ್ಲಿ ಪೂರ್ವ ಪುಣ್ಯ ಬಲದಿಂದ ಸಿಕ್ಕಿದನು, ಇವನನ್ನು ನೀವು ಕೃಪೆಯಿಂದ ಪಾಲಿಸಿರಿ ಎಂದು ಅವನ ಕೈಗೊಪ್ಪಿಸಿದನು. ಎಷ್ಟಾದರೂ ಕೂಡ ದುಷ್ಟಬುದ್ಧಿ ಇವನ ಒಡೆಯ, ಮಹಾಮಂತ್ರಿ. ಅವನ ಕೈಗೆ ಇವನನ್ನು ನೀವು ಮುಂದೆ ಪೋಷಿಸಬೇಕು ಅಂತ ಹೇಳಿ ಅವನಿಗೆ ಒಪ್ಪಿಸಿಕೊಟ್ಟ. ಗಾಡಿಸಿದ ನೃಪಲಕ್ಷಣದ ಚಂದ್ರಹಾಸನಂ ನೋಡಿ ವಿಸ್ಮಿತನಾಗಿ ತನ್ನ ಮನದೊಳ್ ಪಿಂತೆ ಮಾಡಿಸಿದ ಕೃತ್ಯಮಂ ನೆನೆದು ವಂಚಿಸಿದರೆ ಚಂಡಾಲರು ಎಮ್ಮನು ಎಂದು ಕೂಡ ಮಮ್ಮಲ ಮರುಗಿ ಪುಸಿಗೆ ನಸು ನಗುತ್ತ ಕೊಂಡಾಡಿ ಮನ್ನಿಸಿ ತನಗೆ ನಿನ್ನ ಸುತನಂ ಕಂಡು ಮೂಡಿತು ಉತ್ಸವಂ ಎಂದನಾದುಷ್ಟ ಬುದ್ಧಿ ವಿನಯದೊಳು ಆ ಕುಳಿಂದ ನೊಡನೆಂದನು. ಚಂದ್ರಹಾಸನನ್ನು ಒಮ್ಮೆ ದುಷ್ಟಬುದ್ಧಿ ನೋಡ್ತಾನೆ. ರಾಜ ಲಕ್ಷಣಗಳಿಂದ ಅತ್ಯಾಕರ್ಷಕವಾಗಿ ಶೋಭಿಸ್ತಾ ಇದ್ದಂತಹ ಚಂದ್ರಹಾಸನನ್ನು ನೋಡಿ ವಿಸ್ಮಿತನಾಗ್ತಾನೆ. ಅವನಿಗೆ ತಕ್ಷಣ ಗೊತ್ತಾಗತ್ತೆ, ತಾನು ಹಿಂದೆ ಕೊಲ್ಲಬೇಕೆಂದು ಕಳಿಸಿದಂತಹ ಮಗುವೇ ಈ ಚಂದ್ರಹಾಸ. ನಾನು ಹೇಳಿದಂತೆ ಇವನನ್ನು ಕೊಲ್ಲಲಿಲ್ಲ, ಇವನನ್ನು ಅರಣ್ಯ ಮಧ್ಯದಲ್ಲಿ ಹಾಗೇ ಬಿಟ್ಟು ಬಂದಿದ್ದಾರೆ. ಹಾಗೆ ಬಿಟ್ಟು ಬಂದಂತಹ ಮಗುವೇ ಕುಳಿಂದನಿಗೆ ಸಿಕ್ಕಿರುವುದು. ದೂತರು ಹೇಳಿದಂತಹ ಮಾತು 100ಕ್ಕೆ 100ರಷ್ಟು ಸತ್ಯ ಎಂದು ಖಚಿತಪಡಿಸಿಕೊಂಡು ಅದನ್ನು ತೋರ್ಪಡಿಸದೆ ಮನದಲ್ಲೇ ಲೆಕ್ಕ ಹಾಕುತ್ತಾ ನಗುತ್ತಾ ಚಂದ್ರಹಾಸನನ್ನು ಹೊಗಳಿ ಪುಳಿಂದನಿಗೆ ಹೀಗೆಂದ, ನಿನ್ನ ಮಗನನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ವ್ಯಾಳದಂಗದ ನಯವೋ ಗರ್ತ ಸಂಭಾದಿತ ತೃಣಾಳಿಗಳು ಮಕರ ದಿಕ್ಕೆಯ ಮಡುವಿನಂಬುಜವೋ ಬಾಳಧಾರೆಗೆ ಲೇಪಿಸಿದ ಮಧುವೋ ಕಮಲಾಂಬಕಿಯರ ಕೃತಕದ ಬೇಟವೋ ಕಾಳಕೂಟಂ ಬೆರೆಸಿದ ಅಮೃತಾನ್ನ ಭೋಜನವೋ ಪೇಳಲರಿದು ಎನೆ ಸೊಗಸಿದ ದುಷ್ಟ ಬುದ್ಧಿ ಘಾತಾಳಿಕೆಯನ್ನು ಒಳವುದುಗಿ
ಹರ್ಷಲಾಂಛನದಿಂದ ನಾಸು ನಗುತ ನುಡಿದ ಮಾತು. ದುಷ್ಟಬುದ್ಧಿ ಹೇಗೆ ಯೋಚಿಸ್ತಾನೆ ಅಂತಂದರೆ, ಅವನ ಮನಸ್ಸು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಕವಿ 4 ಉಪಮೆಗಳನ್ನು ಕೊಟ್ಟು ಅದನ್ನು ವಿಶೇಷವಾಗಿ ವರ್ಣಿಸ್ತಾನೆ. ಹಾವಿನ ಮೈಯ ನಯವು, ನಯವಾಗಿ ಮೃದುವಾಗಿ ಇರುತ್ತೆ ಹಾವಿನ ಮೈ, ಹಾಗಂತ ಅದನ್ನು ಮುಟ್ಟಕ್ಕೆ ಹೋದರೆ ಕಚ್ಚುತ್ತೆ. ಗುಂಡಿಯನ್ನು ಮರೆ ಮಾಡಿದ ಹುಲ್ಲು, ಪೂರ್ತಿ ಹುಲ್ಲು ಕಾಣ್ತಾ ಇರುತ್ತೆ, ಅದರೊಳಗಡೆ ಇದ್ದಂತಹ ಗುಂಡಿ ಕಾಣೋದಿಲ್ಲ. ಮೊಸುಳೆ ಇರುವ ಮಡುವಿನಲ್ಲಿ ಅರಳಿದ ಕಮಲವು, ಕಮಲದ ಹೂವಿದೆ ಅಂಥೇಳಿ ಏನಾದರೂ ಸಂತೋಷದಿಂದ ಸಂಭ್ರಮದಿಂದ ಕೀಳೋದಕ್ಕೆ ಹೋದರೆ ಮೊಸುಳೆಗೆ ಆಹುತಿ ಆಗಬೇಕಾಗತ್ತೆ. ಚೂಪಾಗಿರ್ತಕ್ಕಂತಹ ಕತ್ತಿಯ ಭಾಗಕ್ಕೆ ಹಚ್ಚಿದ ಜೇನುತುಪ್ಪವು, ಜೇನುತುಪ್ಪ ಅಂಥೇಳಿ ನೆಕ್ಕದಕ್ಕೇನಾದರೂ ಹೋದರೆ ನಾಲಿಗೆ ಕತ್ತರಿಸೋಗುತ್ತೆ. ಕಮಲಾಕ್ಷಿಯರ ಕೃತಕ ಪ್ರೀತಿಯು, ಈ ಮಹಿಳೆಯರ ಕೃತಕವಾಗಿರ್ತಕ್ಕಂಥ ಪ್ರೀತಿಗೇನಾದರೂ ಒಳಗಾದರೆ ಅದರಿಂದ ಅಪಾಯಕ್ಕೆ ಕಾರಣವಾಗುತ್ತೆ. ಕಾಲಕೂಟದ ಮಹಾವಿಷವನ್ನು ಬೆರೆಸಿದ ಪಾಯಸವೋ ಎಂಬಂತೆ ದುಷ್ಟಬುದ್ಧಿಯು ಹೊರಗಡೆ ಹರ್ಷದಿಂದ ನಟಿಸುತ್ತಾ ಒಳಗಡೆ ಚಂದ್ರಹಾಸನ ಬಲಿಗೆ ಯೋಜನೆಯನ್ನು ಮಾಡಿದ್ದ. ಎತ್ತಬಲ್ಲರು ಸುಜನರು ಎಲೆಪಾರ್ಥ, ಕಪಟಿಗಳ ಚಿತ್ತದೊಳ್ ಪುದುಗಿರ್ತ ಮಾಟಮಂ. ಸುಜನರು ಎತ್ತಬಲ್ಲರು ವೀಳಯವನಿತ್ತು ಮನ್ನಿಸಿ, ಮಂತ್ರಿಪತಿ ಚಂದ್ರಹಾಸನಂ ಕರೆದು ಕುಳ್ಳಿರಿಸಿಕೊಂಡು ಮತ್ತೆ ಮನದೊಳು ಮುನ್ನ ಭೂಸುರರ್ ತನಗೆಂದ ವೃತ್ತಾಂತಮಂ ನೆನೆದು ತನ್ನ ಸುತರಾಳ್ಕೆಗೆ ಆಯಿತ್ತು ಕಂಟಕ. ಅಕಟ ಪಗೆಯಾದ ನಿವನೊರ್ವನು ಎಂದು ಚಿಂತಿಸುತ್ತ ಇರ್ದನು. ಅರ್ಜುನ ಕೇಳು, ಸಜ್ಜನರಾಗಿರ್ತಕ್ಕಂಥವರಿಗೆ ಕಪಟಿಗಳು ವಂಚಕರು ಮಾಡುವಂತಹ ಮೋಸ ಗೊತ್ತಾಗೋದಿಲ್ಲ. ಅವರ ಮನಸ್ಸಿನಲ್ಲಿ ಮಾಡಿದಂತಹ ನಿರ್ಣಯ ತಿಳಿಯೋದಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳ್ತಾ ದುಷ್ಟಬುದ್ಧಿಗೆ ತಾಂಬೂಲವನ್ನು ಕೊಟ್ಟು ಗೌರವಿಸಿ ಚಂದ್ರಹಾಸನನ್ನು ಹತ್ತಿರಕ್ಕೆ ಕರೆದು ಕುಳ್ಳಿರಿಸಿಕೊಂಡು ಹಿಂದೆ ಬ್ರಾಹ್ಮಣರು ಹೇಳಿದಂತಹ ಮಾತನ್ನು ನೆನೆದು ತನ್ನ ಮನಸ್ಸಿನಲ್ಲೇ ಲೆಕ್ಕ ಹಾಕ್ಕೊಳ್ತಾನೆ. ತನ್ನ ಮಕ್ಕಳ ಆಳ್ವಿಕೆಗೆ ಇವನು ಕಂಟಕವಾದನು, ಇವನು ನಮಗೆ ಶತ್ರುವಾದನು ಎಂದು ಆಲೋಚಿಸಿದನು. ಬಂಜೆಯಾಗದು ವಿಪ್ರರು ಅಂದು ಎನ್ನೊಳ್ ಎಂದ ನುಡಿ, ರಂಜಿಸುವ ರಾಜ ಲಕ್ಷಣದೊಳೊಪ್ಪುವ ನೀವು ಭಂಜಿಸದೊಡೆ ಈ ಧರಣಿಗೀತನು ಅರಸದಪಂ. ಬಳಿಕ ತನ್ನಾತ್ಮಜರ್ಗೆ ಸಂಜನಿಸಲರಿದು ಭೂಪಾಲತ್ವಂ. ಅಕ್ಕಳಿಕೆಗೆ ಅಂಜುವವನಲ್ಲ ಬಲವಂತನಹನು, ಈತಂಗೆ ನಂಜನೂಡಿಸಿ ಕೊಲ್ವ ಉಪಾಯ ಮಾಳ್ಪೆನೆಂದು ಎಣಿಸಿದಂ ದುಷ್ಟ ಬುದ್ಧಿ. ಬ್ರಾಹ್ಮಣರು ನುಡಿದಂತಹ ಭವಿಷ್ಯದ ಮಾತು ಸುಳ್ಳಾಗುವುದಿಲ್ಲ. ರಾಜಲಕ್ಷಣವನ್ನು ನೋಡಿಯೇ ಅವರು ಹೇಳಿರುತ್ತಾರೆ. ಕುಂತಲ ದೇಶಕ್ಕೆ ಇವನು ಮುಂದೆ ಅಧಿಪತಿ ಆಗುತ್ತಾನೆ ಎಂಬುದು ಸತ್ಯವೆಂಬಂತೆ ಕಾಣುತ್ತಿದೆ. ಇವನನ್ನು ಕೊಲ್ಲದಿದ್ದರೆ ಮುಂದೆ ನನ್ನ ಮಕ್ಕಳಿಗೆ ಅರಸುತನ ಖಂಡಿತ ಲಭಿಸುವುದಿಲ್ಲ. ಇವನೇ ದೇಶಕ್ಕೆ ರಾಜನಾಗುತ್ತಾನೆ. ಹಾಗಾಗಿ ಇವನನ್ನು ವಿಷ ಕೊಟ್ಟು ಕೊಲ್ಲುವ ಉಪಾಯವನ್ನು ಮಾಡುತ್ತೇನೆಂದು ದುಷ್ಟಬುದ್ಧಿ ಆಲೋಚಿಸಿದನು. ರಾಕಾಶಾಂಕನ ಅಭ್ಯುದಯವಂ ಕೆಡಿಸಿ ತನ್ನಗಾರಮಂ ತೋರಿಸುವೆನು ಎಂಬ ಕತ್ತಲೆವಲು ಆ ಕಮಲಲೋ
ಪಾಲಿಸಿ ತಾಂಬಾಳ್ವೆನೆಂಬ ಉಚ್ಚುಗದೊಳು ಆ ಕುಮತಿಯ ಮಂತ್ರಿ ಬಳಿಕ ಒಂದು ಲೇಖನವನು ಏಕಾಂತದೊಳ್ ಬರೆದು ಮೇಣ್ ಅದಕ್ಕೆ ಮುದ್ರೆಯಂ ಜೋಕಿಯಿಂದಳವಡಿಸಿ ಶಶಿಹಾಸನಂ ನೋಡಿ ನಸುನಗುತ್ತಲೇ ಇಂತೆಂದನು. ಕತ್ತಲೆ ಕುತೂಹಲಕ್ಕೆ ಒಂದ್ಸಲ ಪ್ರಯತ್ನವನ್ನು ಮಾಡೋದಕ್ಕೆ ಹೊರಡುತ್ತಂತೆ. ಪೂರ್ಣಚಂದ್ರನ ಹೊಳಪನ್ನು ಮಬ್ಬು ಮಾಡಿ ತನ್ನ ಸ್ವರೂಪವನ್ನು ತೋರಿಸ್ತೀನಿ ಅಂತ ವಿಷ್ಣು ಭಕ್ತನಾಗಿರ್ತಕ್ಕಂಥ ಚಂದ್ರಹಾಸನನ್ನು ಕೊಲ್ಲಿಸಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ಉಳಿಸಿಕೊಡ್ತೇನೆ ಎನ್ನುವಂತಹ ಯೋಚನೆಯನ್ನು ಮಾಡ್ತಾನೆ. ಏನಾದರೂ ಮಾಡಿ ಚಂದ್ರಹಾಸನಿಗೆ ವಿಷವನ್ನು ಕೊಟ್ಟು ಸಾಯಿಸಬೇಕು ಅಂತ. ಅದು ಇಲ್ಲಿ ಸಾಧ್ಯವಾಗಲ್ಲ. ಅದಕ್ಕೆ ಏನು ಮಾಡಬೇಕು ಅಂಥೇಳಿ ಯೋಚನೆ ಮಾಡಿ ರಹಸ್ಯವಾಗಿರ್ತಕ್ಕಂಥ ಒಂದು ಪತ್ರವನ್ನು ಬರೆದು ಅದಕ್ಕೆ ಅಷ್ಟೇ ಎಚ್ಚರಿಕೆಯಿಂದ ರಾಜಮುದ್ರೆಯನ್ನು ಹಾಕಿ ಚಂದ್ರಹಾಸನನ್ನ ಬಳಿಗೆ ಕರೆದು ಕೂರಿಸಿಕೊಂಡು ನಸುನಗುತ್ತಾ ಅವನಿಗೆ ಈ ರೀತಿ ಹೇಳ್ತಾನೆ. ಉರ್ವ ಮಂತ್ರದ ಕಜ್ಜಮಿದು ಚಂದ್ರಹಾಸ ನೀನು ವರ್ವನೇಹಯಾರೂಢನಾಗಿ ನಾಲ್ವರ್ ಸೇವಕರ್ವೆರಸಿ ರಾಜಧಾನಿಗೆ ಪೋಗಿ ತನ್ನ ಮಗ ಮದನಂಗೆ ಮುದ್ರೆ ಸಹಿತ ಸರ್ವಜನಂ ಅರಿಯದಂತೆ ಈವುದೀ ಪತ್ರಿಕೆಯನು ಉರ್ವರೆಯೊಳ್ ಆವ್ಯಸಗಿದ ಅತಿಶಯದ ಮಾಳ್ಕೆ ನಮ್ಮೀರ್ವರೊಳ್ ಗುಪ್ತಮಾಗಿರಲಿ ಎಂದು ಕೊಟ್ಟನು ಆ ಮಂತ್ರಿ ತಲ್ಲೇಖನವನು. ದುಷ್ಟಬುದ್ಧಿ ಹೇಳ್ತಾನೆ, ಇದು ರಾಜರಹಸ್ಯವನ್ನು ಒಳಗೊಂಡಂಥ ಪತ್ರ. ಹಾಗಾಗಿ ನೀನೊಬ್ಬನೇ ಕುದುರೆಯನ್ನು ಏರಿ 4 ಸೇವಕರೊಂದಿಗೆ ನಮ್ಮ ರಾಜಧಾನಿಯಾಗಿರ್ತಕ್ಕಂಥ ಕುಂತಳ ನಗರಕ್ಕೆ ಹೋಗು. ಅಲ್ಲಿ ನನ್ನ ಮಗನಾಗಿರ್ತಕ್ಕಂತಹ ಮದನನಿಗೆ ಮುದ್ರೆ ಸಹಿತವಾದ ಈ ಪತ್ರವನ್ನು ಕೊಡು. ಈ ವಿಚಾರ ಬೇರೆ ಯಾರಿಗೂ ತಿಳಿಯಬಾರದು ಅಂತ ಹೇಳಿ ಆ ಪತ್ರವನ್ನು ಚಂದ್ರಹಾಸನ ಕೈಗೆ ಕೊಡ್ತಾನೆ. ಪ್ರೀತಿಯಿಂ ಪೇಳ್ದ ನಂತಸ್ಥಮಂ ತನ್ನೊಳ್ ಈ ಮಾತು ನಿಶ್ಚಯವೆಂದು ನಂಬಿ ಕೈಕೊಂಡು ಹರ್ಷಾತಿಶಯದಿಂದ ಮಂತ್ರಿಗೆ ಮಣಿದು ಬೀಳ್ಕೊಂಡು ವಂದಿಸಿಕೊಳ್ಳಿಂದನ ಅಡಿಗೆ ಆತನೊಳ್ ಪರಕೆವೆತ್ತು ಒಡನೆ ಕಳುಹಿಸಿಕೊಂಡು ಮಾತೆ ಮೇಧಾವಿನಿಗೆ ಬಂದು ನಿರ್ಗಮವನಾಖ್ಯಾತಿಸಿ ಪದಾಂಬುಜಕ್ಕೆ ಪಣೆಯಿಟ್ಟನೋ ಚಂದ್ರಹಾಸಂ ಅಭ್ಯಗ್ರದಿಂದ ಮೇಧಾವಿನಿಯ ಪದಾಂಬುಜಕ್ಕೆ ಪಣೆಯಿಟ್ಟನು. ದುಷ್ಟಬುದ್ಧಿ ವಿಶ್ವಾಸದಿಂದ ತನ್ನನ್ನು ಕಂಡಿದ್ದಾನೆ. ಚಂದ್ರಹಾಸ ಈ ಕೆಲಸವನ್ನು ನಾನು ಅತ್ಯಂತ ಜತನವಾಗಿ ಮಾಡಬೇಕು ಅಂತ ಹೇಳಿ ತನ್ನ ತಂದೆ ಆಗಿರ್ತಕ್ಕಂಥ ಕುಳಿಂದನಿಗೆ ನಮಸ್ಕರಿಸಿ ಕುಂತಳ ನಗರಕ್ಕೆ ಹೊರಟಿರುವಂತಹ ವಿಷಯವನ್ನು ತನ್ನ ತಾಯಿ ವೇದಾವಿನಿಗೆ ಹೇಳಬೇಕು ಅಂತ ಹೇಳಿ ನೇರವಾಗಿ ಮನೆಗೆ ಬಂದು ಅವಳ ಪಾದಗಳಿಗೆ ತನ್ನ ಹಣೆಯನ್ನು ಒತ್ತಿದನು. ಆ ಸುದತಿ ಪಣವಿಡಿದು ನೆಗಪಿಸು ಕುಮಾರಂಗೆ ಸೇಸೆದಳೆದು ಆರತಿಯ ನೆತ್ತಿ ತಿಲಕವನಿಟ್ಟು ಭಾಸುರ ಸುಲಾಜ ಧದಿ ದೂರ್ವಾಕ್ಷತೆಗಳೊಡನೆ ತಳಿಗೆ ದಂಬುಲವನ್ನಿತ್ತು ಲೇಸ್ವದವಲು ಅಧ್ವದುಳ್ ನಿನ್ನವಯವಂಗಳಂ ವಾಸುದೇವಂ ಕಾಯಲಿ ಅನುಕೂಲೆಯಾಗಿಹ
ವಧು ಸಮನ್ವಿತನಾಗಿ ರಾಜ್ಯಮಂ ಪಡೆಯೆಂದು ಪರಸಿ ಬೀಳ್ಕೊಟ್ಟಳಂದೋ. ತಾಯಿ ಮೇಧಾವಿನಿ ಅವನ ಹಣೆಯನ್ನು ಹಿಡಿದು ಮೇಲೆತ್ತಿದಳು. ಚಂದ್ರಹಾಸನಿಗೆ ಅಕ್ಷತೆಯನ್ನಿಟ್ಟು ಆರತಿ ಮಾಡಿದಳು. ತಿಲಕವನ್ನಿಟ್ಟು ಅರಳು, ಮೊಸರು, ಗರಿಕೆ, ಅಕ್ಷತೆಗಳನ್ನು ತಟ್ಟೆಯಲ್ಲಿ ಇಟ್ಟು ತಾಂಬೂಲವನ್ನು ಕೊಟ್ಟು ದಾರಿಯಲ್ಲಿ ನಿನಗೆ ಶುಭವಾಗಲಿ ಎಂದು ಆಶೀರ್ವಾದ ಮಾಡಿದಳು. ಅದಕ್ಕಿಂತಲೂ ಹೆಚ್ಚಾಗಿ ಅವಳು ಹೇಳುವ ಮಾತು, ಆ ವಾಸುದೇವನು ನಿನ್ನ ಅವಯವಗಳನ್ನು ಕಾಪಾಡಲಿ. ಅಷ್ಟೇ ಅಲ್ಲ, ನಿನಗೆ ಅನುಕೂಲೆಯಾಗಿ ವರ್ತಿಸುವ ಹೆಂಡತಿಯೊಡಗೂಡಿ ರಾಜ್ಯವನ್ನು ಪಡೆ. ಮುಂದೆ ಆಗುವಂತಹ ವಿಚಾರ ಮೇಧಾವಿನಿಗೆ ಗೊತ್ತಿತ್ತೋ ಎನ್ನುವಂಥ ರೀತಿಯಲ್ಲಿ ಮುನ್ಸೂಚನೆಯ ರೂಪದಲ್ಲಿ ಕವಿ ಇಲ್ಲಿ ಕೊಡ್ತಾ ಹೋಗ್ತಾನೆ. ಕ್ರಮದಿಂದ ಮಾತೆಯಂ ಬೀಳ್ಕೊಂಡು ಪೊರಮೊಡುವ ಸಮಯದೊಳ್ ಚಂದ್ರಹಾಸಂ ಕಂಡನು. ಇದಿರೆ ಕುಂಕುಮ ಸುರಂಜಿತ ಹರಿದ್ರಾಂಗದಿಂ ಕಂಗೊಳಿಪ ನೂತನ ವಧೂವರರನು ಕಂಡನು. ಸಮಸದಾಕಾರದಿಂ ಬರುತಿರ್ದ ಭೂಸುರೋತ್ತಮ ಯುಗವನು ಎಳಗರು ಬೆರಸಿ ಬರ್ಪಘೃಷ್ಟಿಯಂ ರಮಣೀಯ ಕುಸುಮ ಫಲಮಂ ಕೊಂಡು ತನಗೆ ಈಯಲೈತಃ ವನಾಧಿಪರನೋ ಚಂದ್ರಹಾಸಂ ಪೊರಮಡುವ ಸಮಯದೊಳ್ ಕಂಡನು. ತಾಯಿಯಿಂದ ಆಶೀರ್ವಾದವನ್ನು ಪಡೆದು ಬೀಳ್ಕೊಟ್ಟ ಚಂದ್ರಹಾಸನು ಎದುರಿನಲ್ಲಿ ಶುಭ ಶಕುನಗಳನ್ನು ಕಾಣ್ತಾನೆ. ಜನಸಾಮಾನ್ಯರಲ್ಲಿ ಇದ್ದಂತಹ ಶಕುನದ ನಂಬಿಕೆಯನ್ನು ಕವಿ ಇಲ್ಲಿ ತರ್ತಾನೆ. ಹರಿದ್ರ ಕುಂಕುಮ ಶೋಭಿತರಾಗಿ ಬರ್ತಾ ಇರತಕ್ಕಂತಹ ನವ ವಧುವರರನ್ನು ಎದುರಿಗೆ ಕಾಣ್ತಾನೆ. ಸದಾಚಾರ ಸದಾಕಾರವುಳ್ಳ ಬ್ರಾಹ್ಮಣರೀರ್ವರನ್ನು ಅವನ ಎದುರಿನಲ್ಲಿ ಕಾಣ್ತಾನೆ. ಎಳೆಗರುವಿನ ಜೊತೆಯಲ್ಲಿ ಬರುವಂತಹ ಗೋವನ್ನು ಕಾಣ್ತಾನೆ. ಈ ಮೂರೂ ಶುಭ ಸೂಚನೆಗಳು ಅವನಿಗೆ ವಿಶೇಷವಾಗಿರ್ತಕ್ಕಂತಹ ಉತ್ಸಾಹವನ್ನು ಮೂಡಿಸ್ತದೆ. ಅದರ ಜೊತೆಗೆ ಆ ಕಾಡಿನ ಒಡೆಯರು ಅಥವಾ ಆ ಬೇಟೆಗಾರರ ಗುಂಪು ಎದುರು ಬಂದು ರಾಜಕಾರ್ಯಕ್ಕೆ ಹೋಗ್ತಾ ಇರತಕ್ಕಂತಹ ಚಂದ್ರಹಾಸನಿಗೆ ಫಲ ಪುಷ್ಪಗಳನ್ನು ಕೊಟ್ಟು ಹಾರೈಸ್ತಾರೆ. ಇವೆಲ್ಲವೂ ಕೂಡ ಅವನಿಗೆ ಶುಭ ಶಕುನ ಅನ್ನುವಂತಹ ರೀತಿಯಲ್ಲಿ ಕಾಣ್ತದೆ. ಅದೇ ಉತ್ಸಾಹದಲ್ಲಿ ಅವನು ಮುಂದೆ ಹೊರಡ್ತಾನೆ. ಸೂಡಿದಂ ಪರಿಪರಿಯೊಳೆಸವ ಕುಸುಮಂಗಳಿಂ ಮಾಡಿದ ಸುಮೌಳಿಯಂ ತಲೆಗೆ ವರ್ವನೆಡೆಗೂಡಿ ಸೇರಿಸಿ ಕಟ್ಟಿದ ಅಚ್ಚ ಸಂಪಗೆಯ ಮಾಲಯನು ಇಕ್ಕಿದಂ ಕೊರಳ್ಗೆ ನೀಡಿದಂ ಮತ್ತೊರ್ವನು ಒಪ್ಪುವ ಕರಾಂಬುಜಕ್ಕೆ ದಾಡಿಮದ ಫಲವನು ನೀಡಿದ. ಇವನೆಲ್ಲ ಮಂ ಕೈಕೊಂಡು ಗಾಡಿಮಿಗೆ ಮೆರೆವ ನವವರನಂತೆ ಪೊರಮಟ್ಟನ ಚಂದ್ರಹಾಸನಂದು. ಚಂದ್ರಹಾಸ ಹೊರಟಂತಹ ಸಂದರ್ಭದಲ್ಲಿ ಅವನ ತಂದೆಯ ಅನುಚರರಾದಂತಹ ವನಚರರು ಎದುರಿಗೆ ಬರ್ತಾರೆ. ಅನೇಕ ಹೂಗಳಿಂದ ಕೂಡಿರ್ತಕ್ಕಂತಹ ಹೂದಂಡೆಯನ್ನು ಒಬ್ಬ ವನಚರ ಅವನ ತಲೆಗೆ ಕಟ್ತಾನೆ. ಇನ್ನೊಬ್ಬ ಆಗ ತಾನೇ ಬಿಡಿಸಿ ತಂದಂತಹ ಸಂಪಿಗೆ ಹೂಗಳ ಮಾಲೆಯನ್ನು ಕೊರಳಿಗೆ ಹಾಕ್ತಾನೆ. ಮತ್ತೊಬ್ಬ ಅವನ ಕೈಗೆ ದಾಳಿಂಬೆ ಫಲವನ್ನು ಕೊಡ್ತಾನೆ. ಹೂವು ಮತ್ತು ಹಣ್ಣನ್ನು ಕೊಡ್ತಕ್ಕಂಥದ್ದು ಪ್ರೀತಿ ಮತ್ತು ಶ್ರೇಯಸ್ಸಿನ ಸಂಕೇತ ಅಂತ ಹೇಳ್ತಾರೆ. ಹೀಗೆ ಅಲಂಕೃತನಾಗಿ ಫಲವನ್ನು ಪಡೆದಂತಹ ಚಂದ್ರಹಾಸ ನವವರನಂತೆ ಕಂಗೊಳಿಸುತ್ತಾ ಹೊರಡ್ತಾನೆ. ಹಯವರ ಸಮಾರೂಢನಾಗಿ ಸೇವಕ ಚತುಷ್ಟಯದೊಡನೆ ಸೂಚಿತ ಶುಭೋದಯದ ಶಕುನಾವಳಿಯನಾಲಿಸುತ್ತ ಬಟ್ಟೆ ಬಿಡಿದು ಕುಂತಳಪುರದ
ಬಾಹ್ಯೋಪವನಕ್ಕೆ ಬರಲು ನಯಸರದ ಕೋಗಿಲೆಯ ಸಾದರದ ನುಡಿಯೊಳು ಅತಿಶಯ ಫಲೋತ್ಕರದ ತರುಶಾಖೆಗಳ ಕೈಗಾಣಿಕೆಯೊಳು ಇದಿರ್ಗೊಳ್ವವಲ್ ಆವನಂ ಚಂದ್ರಹಾಸನ ಮುಂದೆ ಕಣ್ಗೆಸೆದುದು. ದುಷ್ಟಬುದ್ಧಿ ಹೇಳಿದಂತೆ ಅವನು ಕೊಟ್ಟಂತಹ ಪತ್ರವನ್ನು ಹಿಡಿದು ಕುದುರೆಯನ್ನು ಹತ್ತಿ ಚಂದ್ರಹಾಸ ಹೊರಡ್ತಾನೆ. ಆ ಕುಂತಲಾಪುರದ ದಾರಿಯನ್ನು ಹಿಡಿದು ಅಲ್ಲಿಗೆ 2 ದಿವಸಗಳ ಕಾಲ ಪ್ರಯಾಣವನ್ನು ಮಾಡಿ ಊರಿನ ಹೊರ ವಲಯಕ್ಕೆ ಹೋಗ್ತಾನೆ. ಹೋದ ತಕ್ಷಣ ಎದುರಿನಲ್ಲೇ ಉದ್ಯಾನವನ ಕಾಣ್ತದೆ. ಆ ಉದ್ಯಾನವನದಲ್ಲಿ ಕೋಗಿಲೆಗಳ ಇಂಪಾದ ಧ್ವನಿ, ಅತಿಶಯವಾದ ಹಣ್ಣುಗಳಿಂದ ತೂಗುತ್ತಿರುವಂತಹ ಮರದ ಕೊಂಬೆಗಳು, ಚಂದ್ರಹಾಸನನ್ನು ಸ್ವಾಗತಿಸುವಂತೆ ಅವನ ಕೈಗೆ ಫಲಪುಷ್ಪಗಳನ್ನು ಕೊಡುವಂತೆ ಎಲ್ಲವೂ ಕೂಡ ಸಮೃದ್ಧವಾಗಿ ಕಾಣ್ತಾ ಇರುತ್ತೆ. ತಳಿರು ತುರುಗಿದೆಳೆ ಮಾವುಗಳ ನೆಳಲ್ ಕವಿದ ನಿರ್ಮಲ ಪುಳಿನ ತಳದಿಂ ತೊಡರ್ತಡರ್ತಲರ್ವಳ್ಳಿಗಳ ಮಂಟಪಂಗಳಂ ವಿವಿಧ ಮಣಿಮಯ ಕೃತಕ ಗಿರಿಕಂದರಂಗಳಿಂದೇ ತೊಳೆ ಪರನ್ನದ ಪಾಸರೆಗಳಿಂದ ರಂಜಿಸುವ ನಳಿನೋತ್ಪಲ ಪ್ರಕರ ಶೋಭಿತ ಸರೋವರಂಗಳ ರಮ್ಯ ಸೋಪಾನದಿಂದೆ ತದ್ರಾಜ ಕೇಳೀವನಂ ಕಣ್ಗೆಸೆದುದು. ಊರ ಹೊರಗೆ ಇದ್ದಂತಹ ರಾಜೋದ್ಯಾನ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಚಿಗುರು ತುಂಬಿದ ಎಳೆಯ ಮಾವಿನ ಮರಗಳಿಂದ ಕೂಡಿತ್ತು. ಮರಳು ಪ್ರದೇಶದಿಂದ ಮೇಲಕ್ಕೆ ಹಬ್ಬಿರುವ ಹೂಬಳ್ಳಿಗಳಿಂದ ಲತಾ ಮಂಟಪವೇ ನಿರ್ಮಿತವಾಗಿತ್ತು. ಕೃತಕವಾದ ಬೆಟ್ಟಗಳಿಂದಲೂ ಗವಿಗಳಿಂದಲೂ ಶೋಭಿಸುತ್ತಿತ್ತು. ರತ್ನಮಯವಾಗಿರ್ತಕ್ಕಂಥ ಹಾಸು ಬಂಡೆಗಳಿಂದ ಕೂಡಿತ್ತು. ಕಮಲ ಕುಮುದ ಪುಷ್ಪಗಳಿಂದ ಶೋಭಿಸುತ್ತಿತ್ತು. ಪರಿಶುದ್ಧವಾಗಿರ್ತಕ್ಕಂಥ ಸ್ವಚ್ಛವಾದ ಸರೋವರಗಳು ಮೆಟ್ಟಿಲುಗಳಿಂದ ರಂಜಿಸುತ್ತಿದ್ದವು. ಉದ್ಯಾನವನದಲ್ಲಿ ಇದ್ದಂತಹ ತಂಪಾದ ವಾತಾವರಣ ಈ ಚಂದ್ರಹಾಸನನ್ನು ಆಕರ್ಷಿಸ್ತು, ಸ್ವಾಗತಿಸ್ತು. ಸರಸಿಯೊಳ್ ನಲಿದಾಡುವ ಅಂಚೆಗಳ ಕೊಂಚೆಗಳ ಬೆರಸಿರಮಿಸುವ ಕುಣಿವ ಕೋಕಿಗಳ ಕೇಕಿಗಳ ನೆರೆ ನೆರೆದು ಮೊರೆವ ಬರಿದುಂಬಿಗಳ ದಂಬಿಗಳ ಚೀರ್ವ ಗಿಳಿ ಕೋಗಿಲೆಗಳ ತರುಲತೆಯ ತುರುಗಲ ರಸಾಲ ಪ್ರವಾಳ ಪ್ರಕರದ ಶೋಭೆಗಳ ಕುಸುಮಾಳಿಗಳ ಗಾಳಿಗಳ ಪರಿಮಳದ ಮನಕ್ಕೆ ಇಂಪನು ಒಗೆಯಿಸುವ ರಾಜೋಪವನಂ ಎಸೆದುದು. ಆ ಸುಂದರವಾದ ಉದ್ಯಾನವನದಲ್ಲಿ ನಲಿದಾಡುವಂಥ ಹಂಸಗಳು, ಕ್ರೌಂಚ ಪಕ್ಷಿಗಳು, ನವಿರುಗಳು, ಚಕ್ರವಾಕ ಪಕ್ಷಿಗಳಿಂದ ಕೂಡಿತ್ತು. ದುಂಪಿಗಳು ಮೊರೆಯುತ್ತಿದ್ದವು. ಗಿಳಿ ಕೋಗಿಲೆಗಳ ಇಂಪಾದ ಸ್ವರದಿಂದಲೂ ಹಸಿರಾದ ಮರಬಳ್ಳಿಗಳಿಂದಲೂ ಮಾವಿನ ಮರಗಳಿಂದಲೂ ಆ ಉದ್ಯಾನವನದ ಸೌಂದರ್ಯ ಹೆಚ್ಚುತ್ತಿತ್ತು. ಅಂದವಾದ ಹೂಗಳು ಸುಗಂಧವನ್ನು ಬೀರುತ್ತಿದ್ದು ಅದನ್ನು ಹೊತ್ತಂತಹ ಗಾಳಿಯು ಎಲ್ಲೆಡೆ ಹರಳುತ್ತಿತ್ತು. ಹೃದಯಮಾಗಿಹ ಶೈತ್ಯ ಸೌರಭ್ಯ ಮಾದ್ಯದಿಂದ ಉದ್ಯಾನ ಮಾರುತಂ ಬೇಸಿ ಮಾರ್ಗಶ್ರಮಂ ಸದ್ಯ ಪ್ರಶಮನಮಾಗಲ್ಕೆ ಹರ್ಷದೊಳ್ ಅಲ್ಲಿ ಕೃಷ್ಣನಂ ಪೂಜೆಗೈವ ಉದ್ಯೋಗದಿಂದ ಇಳಿದು ತಣ್ಣೆಳಲ ತರುಮೂಲ ಕುದ್ಯತ್ತರಂಗಮಂ ನೀರ್ಗುಡಿಸಿ ಕಟ್ಟಿ ನಿರವಧ್ಯ ಗುಣನಿಧಿ
ಚಂದ್ರಹಾಸಂ ಎಳೆ ಉಲ್ಗಳಂ ತಿರಿತರಿಸಿ ಮುಂದಿಟ್ಟನು. ಬೀಸುತ್ತಿದ್ದಂಥ ಸುವಾಸನಾಭರಿತವಾಗಿರ್ತಕ್ಕಂತಹ ಗಾಳಿ, ಎಳೆ ಬಿಸಿಲು ಇವೆರಡೂ ಕೂಡ ಚಂದ್ರಹಾಸನ ಒಂದು ಪ್ರಯಾಣದ ಆಯಾಸವನ್ನು ಕಡಿಮೆ ಮಾಡಿದು. ಚಂದ್ರಹಾಸ ಕುದುರೆಯಿಂದ ಇಳಿದು ಆ ಕುದುರೆಗೆ ನೀರನ್ನು ಕುಡಿಸಿ ಒಂದು ಮರದ ಬುಡಕ್ಕೆ ಕಟ್ಟಿ ತನ್ನ ಸೇವಕರಿಂದ ಎಳೆ ಹುಲ್ಲನ್ನು ತರಿಸಿ ಅದರ ಮುಂದೆ ಹಾಕಿ ತಾನು ವಿಶ್ರಾಂತಿ ಪಡೆದು ಸ್ನಾನ ಮಾಡಿ ಕೃಷ್ಣ ಪೂಜೆಯನ್ನು ಮಾಡಲು ಅನುವಾಗ್ತಾನೆ. ತೇಜೆಯಂ ಕಟ್ಟಿದ ಎಡೆಯೊಳ್ ಸೇವಕರನು ಇರಿಸಿ ರಾಜವನದೊಳ್ ಪೊಕ್ಕೊ ಶಶಿಹಾಸನು ಅಲ್ಲಿ ವಿಭ್ರಾಜಿಸುವ ನಿರ್ಮಲ ಸರಸ್ತೀರದೊಳ್ಮಿಂದು ಶುಚಿಯಾಗಿ ಸುಸ್ಥಳದೊಳು ರಾಜೀವಮಾದಿಯಾದಲರ್ಗಳಂ ತಿರಿದು ಹರಿಪೂಜೆಯಂ ಮಾಡಿ ತಾಂ ತಂದ ಪಾಥೇಯಮಂ ಭೋಜನಂಗೈದು ವಿಶ್ರಮನಾಗಿ ತಳಿದ ಮಾಮರನ ನೆಳಲಂ ಸಾರ್ಧನೋ. ಕುದುರೆಯನ್ನು ಒಂದು ಮರದ ನೆರಳಿಗೆಲ್ಲಿ ಕಟ್ತಾನೆ. ಅದನ್ನು ನೋಡಿಕೊಳ್ಳುವುದಕ್ಕೆ ತಾನು ಕರೆದುಕೊಂಡು ಬಂದಿದ್ದಂಥ ಸೇವಕರನ್ನು ನೇಮಿಸ್ತಾನೆ. ತಾನು ಉದ್ಯಾನವನವನ್ನು ಹೊಕ್ಕು ಸರೋವರದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಒಂದು ಒಳ್ಳೆಯ ಜಾಗವನ್ನು ನೋಡಿ ಕಮಲವೇ ಮೊದಲಾಗಿರ್ತಕ್ಕಂಥ ಹೂಗಳನ್ನು ಆಯ್ದು ತಂದು ಶ್ರೀಹರಿಯನ್ನು ಪೂಜಿಸಿ ಬಳಿಕ ತಾನು ತಂದಂತಹ ಬುತ್ತಿಯನ್ನು ಸೇವಿಸಿ ವಿಶ್ರಾಂತಿಯನ್ನು ಪಡಿಬೇಕು ಅಂತ ಹೇಳಿ ಹೊರಡ್ತಾನೆ ಚಂದ್ರಹಾಸ. ತಿರಿದ ಎಳೆದಳಿರ್ಗಳಂ ಬಾಸಿ ಕುಳ್ಳಿರ್ತು ಒಯ್ಯನೆ ಹೊರಗಲ್ಗೆ ನಡುವಗಲ ಬಿಸಿಲಿಂದೆ ಮಾರ್ಗದೊಳ್ಳೆರೆ ಬಳಲ್ದಿಗ ಚಂದ್ರಹಾಸಂಗೆ ತನ್ನೆಲರ ಸೊಗಸಿಂದೆ ಕಣ್ಣೆವೆಗಳು ಸೆರೆಗೊಂಡು ಆಲಿಗಳನ್ನು ಆತ್ಮೀಯ ಕೃತ್ಯಮಂ ಮರೆದು ನಿದ್ರಾಲೋಲನಾಗಿ ಮಲಗಿದ ಅವನಂ ಮಿರುಗುವ ಅಹಿತಲ್ಪದೊಳು ದೇವಪುರ ನಿಲಯ ಲಕ್ಷ್ಮೀವರಂ ಪವಡಿಸುವಲು ಚಂದ್ರಹಾಸ ಕೃತ್ಯಮಂ ಮರೆದು ನಿದ್ರಾಲೋಲನಾಗೆ ಮಲಗಿದಂ. ಚಂದ್ರಹಾಸ ಅಲ್ಲೇ ಮಾವಿನ ಮರದ ಚಿಗುರುಗಳನ್ನು ತಂದು ಹಾಸಿಗೆಯನ್ನಾಗಿ ಮಾಡಿಕೊಳ್ತಾನೆ. ಮರವನ್ನು ಒರಗಿ ಸ್ವಲ್ಪ ಹೊತ್ತು ಕುಳಿತುಕೊಳ್ತಾನೆ. ಆನಂತರ ತಂಪಾಗಿ ಬೀಸಿದಂತಹ ಗಾಳಿಯಿಂದಾಗಿ ಕಣ್ಣವೆಗಳು ಮುಚ್ಚಿ ನಿದ್ರಾಲೋಲನಾಗ್ತಾನೆ. ಆದಿಶೇಷನ ಮೇಲೆ ಮಲಗಿರುವ ದೇವಪುರದ ಲಕ್ಷ್ಮೀಕಾಂತನಂತೆ ಚಂದ್ರಹಾಸನು ಆ ರಾಜೋದ್ಯಾನದಲ್ಲಿ ಮಲಗಿದನು ಎಂಬಲ್ಲಿಗೆ 29ನೇ ಆಶ್ವಾಸವು ಪೂರ್ಣವಾಗುತ್ತದೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.